ಗಾಳಿ ಮುಖ್ಯವೋ ಹಾಗೆ ಈ ನೀರು ಕೂಡ ತನ್ನ ಒಂದು ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದೆ. ಈ ದೂತರ ರೂಪದಲ್ಲಿ ನಾವು ಒಂದು ಹನಿ ನೀರನ್ನು ಕೂಡ ನಷ್ಟ ಮಾಡದೆ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಆದರೂ ಅದನ್ನು ನಾವು ಉಳಿಸಬೇಕಾಗಿದೆ. ಹಾಗಾಗಿ ಈ ನೀರಿನ ಮಹತ್ವವನ್ನ ಪ್ರತಿಯೊಂದು ಶಾಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಣ್ಣಾ ಹಜಾರೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾರೆ. ಅವರು ಭ್ರಷ್ಟಾಚಾರ ಆಂದೋಲನಗಳನ್ನು ಕೂಡ ಮಾಡ್ತಕ್ಕಂಥವ್ರು. ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ನಾನು ಮಹಾರಾಷ್ಟ್ರ ಪ್ರವಾಸ ಹೋದಾಗ ಅಲ್ಲಿ ನೀರನ್ನು ಹೇಗೆ ಉಳಿತಾಯ ಮಾಡ್ತಾರೆ ಅಂತಕ್ಕಂಥದನ್ನ ಅಣ್ಣಾ ಹಜಾರೆ ಊರ ರಾಲೇಗನ ಸಿದ್ಧಿ ಅಂತ ಬರುತ್ತೆ. ಮಹಾರಾಷ್ಟ್ರ ಒಳಗೆ ರಾಲೇಗನ ಸಿದ್ಧಿ ಅಂತ ಬರುತ್ತೆ. ನಮ್ಮ ಭೂಮಿಗಳೆಲ್ಲ ಸಮತಟ್ಟಾಗಿದೆ, ಬಟ್ ಆ ರಾಲೇಗನ ಸಿದ್ಧಿಯಲ್ಲಿ ಗುಡ್ಡದ ರೂಪದಲ್ಲಿ ಇದೆ. ಆ ಗುಡ್ಡದ ರೂಪದಲ್ಲಿ ಕೂಡ ಒಂದು ಹನಿ ನೀರನ್ನು ಕೂಡ ವೇಸ್ಟ್ ಮಾಡ್ತಾ ಇಲ್ಲ. ಯಾರು? ಅಣ್ಣಾ ಹಜಾರೆ ಅಂತಕ್ಕಂಥ ವ್ಯಕ್ತಿ. ಅಲ್ಲಿ ಸುಮಾರು ಹಣ್ಣು ಹಂಪಲುಗಳನ್ನ ಬೆಳೀತಾರೆ. ಆತ ಮುಂಚಿತವಾಗಿ ಮಿಲ್ಕಿ ಒಳಗಿದ್ದ ಅಂತ. ಮಿಲ್ಕಿ ಒಳಗೆ ಆತನ ಊರಲ್ಲಿ 90% SC ST ಜನ ಇದ್ದಂತೆ. ಅವರ ಭೂಮಿಯಲ್ಲೆಲ್ಲ ಹುಲ್ಲವರು ಕಿತ್ಕೊಂಡಿದ್ರಂತೆ. ಹೇಗೆ? ಸಾಲ ಕೊಟ್ಟು. ಆಮೇಲೆ ಬರಡು ಭೂಮಿ ಟೈಪ್ ಇತ್ತು. ಗುಡದಾಗ ಯಾರು ಬೆಳೀತಾರ ಅಂತೇಳಿ ಅಂತಹ ಒಂದು ಏರಿಯಾವನ್ನ ಆತ ಮಿಲ್ಕಿ ರಿಸೈನ್ ಮಾಡಿ ಬಂದು ಆ ಊರಾಗ ಒಂದು ತಗ್ಗಾದ ಪ್ರದೇಶ ಮಾಡುವ ಹಾಗೆ ಗುಡ್ಡವನ್ನ ಒಂದು ಪ್ಲಾನ್ ಪರಿತ ಮಾಡಿದ್ರು. ಬಿದ್ದಂತ ನೀರು ಅಲ್ಲೇ ಹಿಂಗುವಾಗ ಮಾಡಿದ್ರು. ಆ ಏನ ರೌಂಡ್ ತೆಗೆದಿದ್ರಲ್ಲ ಅಲ್ಲ ಗಿಡಗಳನ್ನು ನೆಟ್ಟರು. ಮೇಲೆ ಹಂತಗಳಿಂದ ಬಂದಿರ್ತಕ್ಕಂಥ ನೀರು ಈಗ ಬೇಕು ವಿನಃ ಹರ್ಕೊಂಡು ಓಡಿ ಹೋಗಬಾರ್ದು ಅಂತಕ್ಕಂಥದನ್ನ ಪ್ಲಾನ್ ಮಾಡಿ ಇಡೀ ದೊಡ್ಡ ಗುಡ್ಡಕ್ಕೆ ಆತ ರೌಂಡ್ ಎಲ್ಲ ಕಟ್ ಮಾಡಿ ಅಲ್ಲೆಲ್ಲೆಲ್ಲೇ ಸಸಿಗಳನ್ನ ಬೆಳೆಸಿದ್ರೆ ಹೂವಿನ ಗಿಡಗಳಿದಾವೆ, ಹಣ್ಣಿನ ಗಿಡಗಳಿದಾವೆ. ಒಳ್ಳೆಯ ಒಂದು ಗಿಡಗಳನ್ನ ಬೆಳೆಸಿ ಇವತ್ತು ಏನ್ ಮಾಡಿದ್ಯಪ್ಪ ಆ ಊರ ಎಲ್ಲಾ SC ST ಜನಾಂಗ ಏನಿದ್ರು ಒಟ್ಟರಿಗೆ ಅವರವ್ರ ಹೊಲಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಅದು. ಕೇವಲ 5 ವರ್ಷಗಳಲ್ಲಿ ಅವರವ್ರ ಹೊಲ ಅವರಿಗೆ ಬರ ಮಾಡಿದ್ದಾರೆ. ಯಾಕ? ಬೆಳೆದ್ರು, ಚೆನ್ನಾಗಿ ಬೆಳೆದ್ರು, ಹಣ್ಣು ಹಂಪಲುಗಳನ್ನು ಬೆಳೆದ್ರು. ಈ ಉಳುಮೆ ಮಾಡಕ್ ಬರಲ್ಲ ಅಂತ ತಕ್ಷಣ ಗಿಡಗಳನ್ನ ಬೆಳೆಸಿದ್ರು. ಹಾಗೆ ನಾವು ಕೂಡ ಏನ್ ಮಾಡ್ಬೇಕಾಗಿದೆ? ಎಲ್ಲಿ ಒಂದು ಫಲವತ್ತಾದ ಭೂಮಿ ಇರಲ್ವೋ ಆ ಏರಿಯಾಗೆ ತಕ್ಕಂಗ ಕೃಷಿ ತಂತ್ರಗಳ ಈಗ ಅಲ್ಲಿ ಯಾವ ಬೆಳೆಗಳನ್ನ ಬೆಳೆಯಬಹುದು ಅಂತಾರೆ. ಹಾಗಾಗಿ ಸಿಗ್ತಕ್ಕಂತ ನೀರಿನ ಸೋರ್ಸಿಗೆ ಯಾವ ಸಸಿಗಳನ್ನ ಬೆಳಿಬೇಕಂತಕ್ಕಂಥ ಹೇಳ್ತಾರೆ. ಮಣ್ಣು ಮತ್ತು ನೀರಿನ ಒಂದು ಲಕ್ಷಣಗಳ ಮೇಲೆ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹೊಲಗಳಲ್ಲಿ ನಿಮ್ಮ ತಂದೆ ತಾಯಿ ಏನೋ ಮಾಡ್ತಾರೆ, ಬಟ್ ನೀವು ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ತಟ್ಟೆ ತೊಳಿಲಾಕೆ 4 ಚರಿಗೆ ನೀರು ಚೆಲ್ತೀರ. ಸ್ನಾನ ಮಾಡೋಕೆ ಒಂದು ಅರ್ಧ ಬಕೆಟ್ ಬಹಳ 1 ಬಕೆಟ್ ಆಗ್ತದೆ, 2 ಚರಿಗೆ ಹಾಕುತ್ತೀರ, 2 ಒಳ ಹಾಕುತ್ತೀರ ಚರಿಗೆ ಅಂತ ಆಗುತ್ತೆ. ಒಟ್ಟಲ್ಲಿ ನಾವೇನ್ ಮಾಡ್ಬೇಕು? ನೀರನ್ನ ಪೋಲು ಮಾಡುವುದನ್ನ ತಡಿಬೇಕು. ರಸ್ತೆ ಬದಿಯಲ್ಲಿ ಹೋಗ್ತಾ ಇರ್ತೀರ, ಯಾವುದೋ ಒಂದು ನಲ್ಲಿ ಚಲೋ ಇರ್ತದೆ. ಆ ಚಲೋ ಇರ್ತಕ್ಕಂಥ ನಲ್ಲಿ ನಮ್ದಲ್ಲ, ಅವ್ರ ಮನೆಯವ್ರದ್ದು ಅಂತ ಹೇಳ್ಕೊಂಡು ನೋಡ್ಕೊಂಡು ಹೋಗೋದಲ್ಲ, ಅದನ್ನ ಬಂದ್ ಮಾಡ್ಬೇಕು. ಒಟ್ಟಲ್ಲಿ ಟೋಟಲ್ ಏನೇನು ಮಾಡ್ಕೊಂಡು ನಾವು ನೀರನ್ನ ಉಳಿತಾಯ ಮಾಡ್ಬೇಕು. ಬೆಳಿಗ್ಗೆ ಸಾವಿರ ನೀರು ಮನೆ ಕೊಯ್ಲು ಅಂತೇಳಿ ಆ ಮನೆ ಕೊಯ್ಲು ಮನೆಗಳಲ್ಲಿನೂ ಮಾಡ್ಬೋದು, ನಾವು ಮನೆಗಳಲ್ಲಿನೂ ಕೂಡ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ಯಾರಿಗೂ ವಿಜ್ಞಾನ ಅನ್ನೋದು ಗೊತ್ತಿರಲಿಲ್ಲ, ಬಟ್ ಯಾವ ಮನೆಯ ಭತ್ತದ ನೀರು ಕೂಡ ರಸ್ತೆಗೆ ಬರ್ತಿರ್ಲಿಲ್ಲ ಅವಾಗ. ಈಗೆಲ್ಲಾ ಬಚ್ಚಲಿಗೆ ಬರ್ತಾವ. ಬಚ್ಚಲಿಗೆ ಎಲ್ಲಿ ಬರ್ತಾವ? ರಸ್ತೆಗೆ ಬರ್ತಾವ. ಯಾಕೆ ಬರ್ತಾವ? ಇವಾಗ ಅಜ್ಞಾನನ ಇಲ್ಲ, ಬಹಳ ಬುದ್ಧಿವಂತರಾಗ್ಯಾರ. ರಸ್ತೆಗೆ ಬಿಟ್ಬಿಡೋದು. ಸಿಟಿಗಳಲ್ಲಿ ಮಾತ್ರ ಡ್ರೈನೇಜ್ ಇರ್ತದೆ, ಅದಕ್ಕೆಲ್ಲ ಒಂದು ವ್ಯವಸ್ಥೆ ಇರ್ತದೆ. ಸ್ಥಳಗಳಲ್ಲಿ ವ್ಯವಸ್ಥೆ ಇರಂಗಿಲ್ಲ. ಹಾಗಾಗಿ ನಾವು ಇವತ್ತು ಕೂಡ ಈ ಹಿಂಗು ಬಚ್ಚಲನ್ನ ಮಾಡಿದ್ರೆ ಆ ಅಂತರ್ಜಲವನ್ನು ಕೂಡ ನಾವು ಹೆಚ್ಚು ಮಾಡಬಹುದು. ಹಾಗಾಗಿ ತಾವು ಕೂಡ ಇವತ್ತು ಏನ್ ಮಾಡ್ಬೇಕು? ಶಪಥವನ್ನ ಮಾಡ್ಬೇಕು. ನಮ್ಮ ಮನೆಯ ಬಚ್ಚಲ ನೀರನ್ನ ರಸ್ತೆಗೆ ಬಿಡಂಗಿಲ್ಲ. ರಸ್ತೆ ಬಿಡ್ಬೇಕಾದ್ರೆ ಅದು ಡ್ರೈನೇಜ್ ವ್ಯವಸ್ಥೆ ಇರಬೇಕು, ಎಲ್ಲೋ ಒಂದು ಕಡೆ ಹೋಗಿ ಸೇರ್ಬೇಕು, ಅದನ್ನು ಶುದ್ಧೀಕರಣ ಮಾಡಿ ಮರುಬಳಕೆ ಆಗುವಂತ ವ್ಯವಸ್ಥೆ ಇದ್ರೆ ಮಾತ್ರ ಬಿಡಬೇಕು. ಹಾಗಾಗಿ ತಾವೆಲ್ಲ ಹಿಂಗು ಬಚ್ಚಲವನ್ನು ಕೂಡ ನಾವು ಮಾಡಬಹುದು. ಜೊತೆಗೆ ಮಳೆ ಎಲ್ಲಿ ಹೆಚ್ಚಾಗ್ತದೆ? ಗುಡ್ಡಗಾಡು ಪ್ರದೇಶ ಮತ್ತು ಹೆಚ್ಚು ಗಿಡಗಳಿರುವಂತ ಜಾಗ ಅಂತ ಹೇಳ್ತಾರೆ. ಹಾಗಾಗಿ ತಾವು ತಮ್ಮ ಬರ್ತ್ಡೇಗೆ 1 ಗಿಡವನ್ನ ನೆಟ್ಟು ಸಾಕು. ತಮ್ಮ ಬರ್ತ್ಡೇಗೆ ಕೇಕ್ ಬೇಕಾಗಿಲ್ಲ, ನಮ್ಗೆ ಚಾಕ್ಲೇಟ್ ಬೇಕಾಗಿಲ್ಲ. ನೀವು ಒಂದು ಸಸಿಯನ್ನ ನೆಟ್ಟರೆ ನಿಮ್ಮ ಶಾಲೆಗಳಲ್ಲಿ ಆಗಲಿ, ಮನೆ ಮುಂದೆ ಆಗಲಿ, ಮನೆ ಮುಂದೆ ಆಗಲ್ಲ, ಬರ್ತ್ಡೇ ಬಂದ
ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಏನ್ ಮಾಡಬೇಕು, ಶಪಥ ಮಾಡಿ ಗೇಟ್ ಆಚೆ ಹೋಗ್ಬೇಕು. ಇಷ್ಟು ಇಲ್ಲಿಯವರೆಗೆ ನನ್ನ ಒಂದು 4 ಮಾತುಗಳನ್ನು ಹೇಳಿ ಈ ಜಲದೂತ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ತಮಗೆಲ್ಲ ಜಾಗೃತಿ ಮೂಡ್ತಕ್ಕಂಥ ಕೆಲಸ ಇವತ್ತಿನ ವೇದಿಕೆ ಪಡೆಯೋದಕ್ಕೆ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ.